ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಗೋರ್ಮೆಂಟ್ ಕಡೆಯಿಂದನೇ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ. ಅದು ಏನಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವಿನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ಇಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳನ್ನು ಮೊದಲು ಪಡಿಬೋದು. ಇಲ್ಲಿ ನೋಡಿ, ಯಾರೆಲ್ಲ ಸಿವಿಲ್ ಪೊಲೀಸ್ ಪರೀಕ್ಷೆಗಾಗಿ ಇಲ್ಲಿ ವೇಟ್ ಮಾಡ್ತಿದ್ದೀರಾ ಅವರಿಗೆ ಇವತ್ತು ಗೋರ್ಮೆಂಟ್ ಕಡೆಯಿಂದನೇ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ ಮತ್ತು SMS ನಿಮ್ಮ ಮೊಬೈಲಿಗೆಲ್ಲ ಕಳಿಸಿದ್ದಾರೆ. ಯಾರಿಗೆಲ್ಲ ಮೆಸೇಜ್ ಬಂದಿಲ್ವೋ ಅವರಿಗೂ ಯಾವ ರೀತಿಯಾಗಿ ಅವರ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ವಾ, ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಇಲ್ಲಿ ನೋಡಿ, ಅಫಿಷಿಯಲ್ ಆಗಿ ಗೋರ್ಮೆಂಟ್ ಕಡೆಯಿಂದನೇ ಇಲ್ಲಿ ಮೆಸೇಜ್ ಬಂದಿದೆ. ಇಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, 11:51 AM ಮೆಸೇಜ್ ಬಂದಿದೆ ನಮ್ಮ ವಿದ್ಯಾರ್ಥಿಗೆ. ಹಾಗೂ ಇಲ್ಲಿ ಮೆಸೇಜಲ್ಲಿ ಯಾವೆಲ್ಲ ರೀತಿಯಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಹಾಗೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಡಿಯರ್ ಅಪ್ಲಿಕೆಂಟ್ಸ್, ನಿಮ್ಮ ರಿಜಿಸ್ಟರ್ ನಂಬರ್ ಇಲ್ಲಿರುತ್ತೆ. ಹಾಗೆ ಯು ವಿಲ್ ಬಿ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್, ಯಾವ ಪೋಸ್ಟಿಗೆ ಅಂತ ಹೇಳಿದರೆ 1137 Non-HK ಸಿವಿಲ್ ಪೊಲೀಸ್ ಕಾನಿಸ್ಟೇಬಲ್ನ ಹುದ್ದೆ. ಇಲ್ಲಿ ನೀವುಗೆ ಮೆಸೇಜ್ ಬಂದಿರತಕ್ಕಂಥದ್ದು. ನೀವು ಇಲ್ಲಿ ಬರೀತಕ್ಕಂಥ ಎಕ್ಸಾಮಿನೇಷನ್ ಸಿವಿಲ್ ಕಾನಿಸ್ಟೇಬಲ್ ಹುದ್ದೆಯದ್ದಾಗಿದ್ದು, ಹಾಗೆ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನೆಕ್ಸ್ಟ್ ಇಲ್ಲಿ ಯು ವಿಲ್ ಬಿ ರಿಸೀವಿಂಗ್ ಎ SMS 3 days ಪೀರಿಯರ್ ಟು ದ ರಿಟರ್ನ್ ಎಕ್ಸಾಮಿನೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 22 February 2024 ಯು ವಿಲ್ ಬಿ ರಿಸೀವ್ ಅವರು ಇನ್ಫಾರ್ಮ್ ಮಾಡ್ತೀನಿ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. 22 February 2024 ನಿಮಗೆ ವಿತ್ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ ಅಲಾಂಗ್ ಎ ಕಾಲ್ ಲೆಟರ್ ಲಿಂಕ್. ಅಂದರೆ 22 ಫೆಬ್ರವರಿಯಲ್ಲಿ ಅವರು ನಿಮಗೆ ಒಂದು ಮೆಸೇಜ್ ಮತ್ತೆ ನಿಮಗೆ ಬರುತ್ತೆ. ಕಾಲ್ ಲೆಟರ್ ಲಿಂಕನ್ನು ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತೇಳಿ ಬಿಟ್ಟಿದ್ದಾರೆ. 25ಕ್ಕೆ ಕನ್ಫರ್ಮ್ ಆಗಿ ಎಕ್ಸಾಮ್ ಇದೆ ಫ್ರೆಂಡ್ಸ್. 25ಕ್ಕೆ ಕನ್ಫರ್ಮ್ ಆಗಿ ಎಕ್ಸಾಮ್ ಇದೆ. 22ಕ್ಕೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವರು ಲಿಂಕನ್ನು ಅವರು ಅಫಿಷಿಯಲ್ ಆಗಿ ನಿಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಕೈಂಡ್ಲಿ ಡೌನ್ಲೋಡ್ ದ ಕಾಲ್ ಲೆಟರ್ ಆ್ಯಂಡ್ ಗೆಟ್ ದ ಪ್ರಿಂಟ್ಔಟ್ ಆಫ್ ದ ಅಟೆಂಡ್ ದ ಎಕ್ಸಾಮಿನೇಷನ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. DGP ರಿಕ್ವೈರ್ಮೆಂಟ್ ಅಂತೇಳಿ. ಇಲ್ಲಿ ನೋಡಿ, ಯಾರೆಲ್ಲ 25ಕ್ಕೆ ಸಿವಿಲ್ ಪೊಲೀಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ನಿಮಗೆಲ್ಲ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕನ್ಫರ್ಮ್ ಆಗಿ 25ಕ್ಕೆ ಮೆಸೇಜ್ ನಿಮಗೆ ಇದು ಬಂದಿರತಕ್ಕಂಥದ್ದು. ಎಕ್ಸಾಮಿನೇಷನ್ ಫಿಕ್ಸ್ ಆಗಿದೆ. ಯಾರೆಲ್ಲ ಇಷ್ಟು ದಿನ ಎಲ್ಲ ಕಾಯ್ತಿದ್ರಲ್ವ, ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿದ್ರಲ್ವ 25ಕ್ಕೆ ಎಕ್ಸಾಮ್ ಇದೆನಾ ಅಂತ, ಇದು ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಂದಿರತಕ್ಕಂಥ ಡೀಟೇಲ್ಸ್. ಹಾಗೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನೀವಿಲ್ಲಿ ಮೊದಲನೇದಾಗಿ ಗೂಗಲ್ಗೆ ಹೋಗ್ಬಿಟ್ಟು KSP ಅಂತೇಳಿ ನೀವು ಟೈಪ್ ಮಾಡಬೇಕಾಗುತ್ತೆ. ಹಾಗೆ KSP ಅಂತೇಳಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೊದಲನೇದಾಗಿ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಇಲ್ಲಿ ನೋಡಿ, ನಿಮಗೆ ಹೇಳ್ತೀನಿ. KSP requirement.in ಅಂತೇಳಿ ನಿಮಗೆ ಒಂದು ಅಫಿಷಿಯಲ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಆ ಪೇಜಿನ ಮುಖಾಂತರ ನೀವು ಮೇಲಕ್ಕೆ ಇಲ್ಲಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಅವರು ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ವೆಬ್ಸೈಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಫಸ್ಟ್ನೇದರಲ್ಲಿ ತೋರಿಸಿದ್ದಾರೆ ಅವರು. ಪೊಲೀಸ್ ಕಾನಿಸ್ಟೇಬಲ್ ಸಿವಿಲ್ ಪುರುಷರು ಮತ್ತು ಮಹಿಳೆಯರು, ಟ್ರಾನ್ಸ್ಜೆಂಡರ್ ಪುರುಷ ಮತ್ತು ಮಹಿಳೆ ಮತ್ತು ಸೇವಾ ಮತ್ತು ಬ್ಯಾಂಕರ್ಸ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ಲಾಗ್ಸ್ ಅಂತೇಳಿ Non-HK 1137 ಪೋಸ್ಟು ಇಲ್ಲಿ ಪ್ರಾರಂಭದ ದಿನಾಂಕ ಇದು ಕೊಟ್ಟಿದ್ದಾರೆ. ಆಗ ನೀವು ಇದೆಲ್ಲ ಬಿಟ್ಬಿಟ್ಟು ಈಗ ಇಲ್ಲಿ ಅನ್ವಯಿಸಿ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ವರ್ ಬ್ಯುಸಿ ಇರೋದ್ರಿಂದ ಇಲ್ಲಿ ಓಪನ್ ಆಗ್ತಿಲ್ಲ. ಈ ರೀತಿ ಓಪನ್ ಆದ ತಕ್ಷಣ ನಿಮಗೆ ಏನಿಲ್ಲ, ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದರೆ ನಿಮ್ಮ ಅಪ್ಲಿಕೇಶನ್ ಯಾವೆಲ್ಲ ರೀತಿಯಾಗಿ ಬಿಟ್ಟಿದ್ದಾರೆ ಅಂತೇಳಿ ನಿಮಗೆ ಅಲ್ಲಿ ತೋರಿಸುತ್ತೆ. ಆ ರೀತಿಯಾಗಿ ನೀವು ಡಾಕ್ಯುಮೆಂಟನ್ನು
ಪ್ರಿಂಟೌಟ್ ತಗೊಂಡು ಹಾಲ್ ಟಿಕೆಟನ್ನು ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗಿ ಮತ್ತು ನಮ್ಮ ಕಡೆಯಿಂದ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟನ್ನು ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಲಾಸ್ಟ್ ಒಂದಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.